ನಮಸ್ಕಾರ. ಸೊ ಇವಾಗ ನಿಮಗೆ ಸದ್ಯದ ಮಟ್ಟಿಗೆ ಏನು ನ್ಯೂಸ್ ಬರಾಕತ್ತೈತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಿ. ಏನಪ್ಪಾ ಅಂತಂದ್ರೆ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಚೇರ್ಮನ್ ಕಾನ್ಫಿಡೆಂಟ್ ಗ್ರೂಪಲ್ಲಿ ಚೇರ್ಮನ್ ಆಗಿರೋ ವ್ಯಕ್ತಿ CJ ರಾಯ್ ಅನ್ನೋರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು ಅವ್ರ ಜೀವನದಲ್ಲಿ? ಅಷ್ಟು ಹಣ ಇದ್ದು ಅಷ್ಟು ನೆಮ್ಮದಿ ಇದೆ, ತಮ್ಮ ಖುಷಿನ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು ಎಲ್ಲ ಕಡೆ ಸ್ಪೆಂಡ್ ಮಾಡಿ ಅವಾಗ ಫಿಲ್ಮ್ ವಾಯ್ಸ್ ಇರಬಹುದು ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸಿಗೆ ದುಡ್ಡು ಕೊಡೋದಾಗಿರಬಹುದು, ಅವ್ರ ಲೈಫಲ್ಲಿ ಯಾವುದು ಕೂಡ ಕಡಿಮೆ ಇರಲಿಲ್ಲ. ಆದರೂ ಯಾಕೆ ಸೂಸೈಡ್ ಮಾಡಿಕೊಂಡ್ರು? ಅವ್ರ ಮನೆಗೆ ಆಮೇಲೆ ಅವ್ರ ಆಫೀಸ್ಗೆ IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವರು ಒಂದು IT ದಾಳಿಯಿಂದ ಅವ್ರು ಕೇಳಿರೋ ಪ್ರಶ್ನೆಯಿಂದ ಅವ್ರಿಗೇನಾದ್ರೂ ಮನಸ್ಸಿಗೆ ನೋವಾಗಿ ಆ ಸೂಸೈಡ್ ಮಾಡ್ಕೊಂಡ್ರ, ಇಲ್ಲ ಅಥವಾ ಅವ್ರ ಪರ್ಸ್ನಲ್ ಏನಾದ್ರು ರೀಸನ್ ಐತಾ ಏನಂತ ಹೇಳಿ ಯಾವುದು ಗೊತ್ತಿಲ್ಲ. ಎಲ್ಲ ಕೂಡ ಹೆಂಗಾಗೈತೆ ಅಂದ್ರೆ ಪೂರ್ತಿ ರಹಸ್ಯವಾಗಿ ಪೂರ್ತಿ ಸೀಕ್ರೆಟ್ ಆಗಿ ಐತಿ. ಯಾಕೆ ರಹಸ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೇಳೋ ಒಂದು ಕಾತುರ ಇದ್ರೆ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್, ಪ್ರಚಲಿತ ಘಟನೆಗಳಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ನನಗೆ ತುಂಬ ಹಗುರ ಆಗ್ತದೆ. ಸೊ ಇವಾಗ ಹೇಳಿದೆ ನಾನು, CJ ರಾಯ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಏನಾಯ್ತಂದ್ರೆ ಇವಾಗ 30 ಅಂದರೆ ಈ ಜನವರಿ 30 ಶುಕ್ರವಾರದಿಂದ ಸಂಜೆ ಅವರು ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳಿ ನೋಟಿಸ್ ಬಂತು. ಸೊ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅನ್ನೋದು ರೀಸನ್ನು ಇನ್ನೂ ಮಟನು ಯಾವ ರೀತಿ ಪತ್ತೆ ಆಗಿಲ್ಲ. ಇಲ್ಲಿ ಮುಖ್ಯ ಕಾರಣ ಆಫೀಸ್ಗೆ ಅಂದರೆ ಕಾನ್ಫಿಡೆಂಟ್ ಗ್ರೂಪ್ ಇದೆಯಲ್ಲ, ಸೊ ಆ ಆಫೀಸ್ಗೆ ಬರ್ತಾರೆ. ಯಾರು? ಇನ್ಕಮ್ ಟ್ಯಾಕ್ಸ್ ಆಫೀಸರು ಬರ್ತಾರೆ. ಸೊ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಾಗ ಅವ್ರ ಫೋನ್ ಕಾಂಟ್ಯಾಕ್ಟ್ ಆಗಿರಬಹುದು ಅಥವಾ ಯಾರು ಕೂಡ ಆಫೀಸಲ್ಲಿ ಎಂಟರ್ ಆಗುವಂಗಿಲ್ಲ. ಯಾಕಂದ್ರೆ ಅವರು ಅಲ್ಲಿಂದ ಹೋಗೋ ತನಕ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅಲ್ಲಿಂದ ಹೊರಗೆ ಹೋಗೋ ತನಕ ಯಾರ್ದು ಕೂಡ ಎಂಟ್ರಿ ಇಲ್ಲ, ಯಾರ್ದು ಕೂಡ ಎಕ್ಸಿಟ್ ಇಲ್ಲ. ಮತ್ತು ಮುಖ್ಯವಾಗಿ ಅವರು ಫೋನನ್ನು ಆಫ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾತುಕತೆ ಸಂದರ್ಭದೊಳಗೂ ಅವರು ಪ್ರತ್ಯೇಕವಾಗಿ CJ ರಾಯ್ ಅವರು ತಮ್ಮ ಒಂದು ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗ್ಬಿಟ್ಟು ಒಂದು ವಿಷಯದ ಮಾಹಿತಿಯನ್ನ ತುಂಬಾ ನಷ್ಟ ಮಾಡಕ್ ಪ್ರಯತ್ನ ಪಡ್ತಾರ. ಆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಆ ಒಂದು ಚಿಕ್ಕ ಪೆನ್ಡ್ರಾಯ್, ಆ ಪೆನ್ಡ್ರಾಯ್ ಅನ್ನ ನಾಶ ಮಾಡಕ್ಕೆ ಅಂದ್ರೆ ಅದನ್ನ ಸುಡಕ್ಕ ಬಹಳ ಪ್ರಯತ್ನ ಪಡ್ತಾರ. ಸೊ ನಮಗ್ ತಿಳಿದಿರೋ ಬಂದಿರೋ ಮಾಹಿತಿ ಪ್ರಕಾರ ಅವರು IT ಆಫೀಸರ್ ಎಂಟರ್ ಆದ ತಕ್ಷಣ ಅವ್ರು ಹೋಗಿದ್ದು ಫಸ್ಟ್ ತಮ್ಮ ರೂಮ್ಗೆ ಹೋಗಿ ಅವರು ಲಾಕ್ ಮಾಡಿಬಿಟ್ಟು ಅವರಿಗೆ ಸಂಬಂಧಪಟ್ಟ ಪರ್ಸನಲ್ ಮಾಹಿತಿ ಇದಾವೋ ಪೆನ್ಡ್ರಾಯ್ ಅಲ್ಲಿ ಗೊತ್ತಿಲ್ಲ ಅಥವಾ ಏನಿದಾವೋ ಗೊತ್ತಿಲ್ಲ. ಸೊ ಆ ಒಂದು ಪೆನ್ಡ್ರಾಯ್ ಅನ್ನ ಸುಡಕ್ಕ ಇವರು ಪ್ರಯತ್ನ ಪಟ್ಟಾರು. ಸೊ ಈ ಒಂದು ವಿಷಯ ಯಾಕಪ್ಪ ಅಂತ ಹೇಳಕತ್ತೇನಂದ್ರ, ಯಾರಾದ್ರೂ IT ಆಫೀಸರ್ ಬಂದಾರು ಅಥವಾ IT ಆಫೀಸರ್ ದಾಳಿ ಮಾಡಿದಾರು, ಮನೆಗಾಯ್ತು ಆಫೀಸಿಗೆ ಆಯ್ತು ಅಂದ್ರೆ ಅವರಿಗೆ ಏನೋ ಒಂದು ರೀಸನ್ಸ್ ಆಯ್ತು ಅಥವಾ ಕೂಲಂಕುಷವಾಗಿ ಇದು ನ್ಯಾಯವಾಗಿದ್ದು ಅಥವಾ ಅದು ಇದು ಅಂತ ಹೇಳಿ ಬಹಳ ಮಂದಿ ಹೇಳ್ತಾರ. ಆದ್ರೆ ಈ ವ್ಯಕ್ತಿ ರಾಯ್ ಅವರು ಏನ್ ಮಾಡ್ತಾರು, IT ಆಫೀಸರ್ ಬಂದಾಗ ಅವರು ಫಸ್ಟ್ ತಮ್ಮ ಒಂದು ಕೊಠಡಿಗೆ ಹೋಗ್ತಾರ, ಅಂದ್ರೆ ತಮ್ಮ ಒಂದು ರೂಮಿಗೆ ಹೋಗಿ ಆ ಒಂದು ಚಿಕ್ಕ ಪೆನ್ಡ್ರಾಯ್ ಅನ್ನ ಸುಡಕ್ ಪ್ರಯತ್ನ ಪಡ್ತಾರ. ಹಾಗಾದ್ರೆ ಆ ಒಂದು ಪೆನ್ಡ್ರಾಯ್ ಒಳಗೆ ಏನಿತ್ತು, ಅಷ್ಟು ಆಗರ್ಭ ಶ್ರೀಮಂತ, ಅಷ್ಟೊಂದು ಓನ್ ಅಂಬಾಸಿಡರ್ ಅವರು. ಸೊ ಅಂತಹ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳುವಂಥ ಪ್ರಯತ್ನ ಯಾಕೆ? ಎಷ್ಟೋ ಯುವಕರಿಗೆ ಇನ್ಸ್ಪೈರ್ ಆಗಿದ್ರು ಅವರು, ಎಷ್ಟೋ ಯುವ ಜನತೆಗೆ ಒಂದು ಕಾನ್ಫಿಡೆಂಟ್ ಆಗಿ ನಿಂತಿದ್ರು ಅವರು. ಸೊ ಅಂತಹ ವ್ಯಕ್ತಿ ಈ ರೀತಿಯಾಗಿ ಸೂಸೈಡ್ ಮಾಡ್ಕೋತಾರ ಅಂದ್ರೆ ನಿಜವಾಗ್ಲೂ ಎಲ್ಲರ ಮನಸ್ಸು ಒಂದು ಕ್ಷಣ ಬೆರಗಾಗ್ತೈತಿ. ಸೊ ಯಾಕೆ ಈ ರೀತಿ ಮಾಡ್ಕೊಂಡ್ರು ಅಂತ ಹೇಳಿ ಮುಖ್ಯವಾದ ಕಾರಣ ಈ ಪೆನ್ಡ್ರಾಯ್ ಅಂತ ಹೇಳ್ಬೋದು. ಸೊ ಮಾಹಿತಿ ಬಂದಿರೋ ಪ್ರಕಾರ ಪೆನ್ಡ್ರಾಯ್ ಒಳಗೆ ಏನಿದೆ, ಆ ಒಂದು ಪೆನ್ಡ್ರಾಯ್ ಇಂದನೇ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಕಾರಣ ಅದೇ ದಿನ ಆಯ್ತಾ ಅಥವಾ ಅವ್ರು ಮಾನಸಿಕವಾಗಿ ಸೂಸೈಡ್ ಮಾಡ್ಕೊಳ್ಳುವಂತಹ ಮಾನಸಿಕ ಒತ್ತಡ ಏನಾಗಿತ್ತು ಅಂತ ವ್ಯಕ್ತಿಗೆ? ಮತ್ತು ಇನ್ನೊಂದು, ಇದು ಕ್ಷಣಿಕವಾದ ಅಲ್ಲ. ಯಾವುದೇ ವ್ಯಕ್ತಿ ಮಾನಸಿಕವಾಗಿ ಕುಗ್ಗಿದಾನೆ ಅಂದರೆ ಕೇವಲ ಒಂದು ದಿನದ ನಿರ್ಧಾರ ಅಲ್ಲ, ಇದು ತುಂಬ ದಿನದಿಂದ ಅವರು ಮಾನಸಿಕವಾಗಿ ಕುಗ್ಗುತ್ತಾ ಇದ್ರು ಮತ್ತು ಕುಗ್ಗುತ್ತಾ ಇರೋವಂಥ ಪರಿಸ್ಥಿತಿಯೊಳಗೂ IT ಆಫೀಸರ್ ಕೂಡ ಬಂದರು. ಅಂತಹ ಸ್ಥಳದಲ್ಲೇ ಅವರು ಆ ಒಂದು ಫ್ರಸ್ಟ್ರೇಷನ್ ಆಯಿತು ಅಥವಾ ಅವ್ರಿಗೆ ಸಿಕ್ಕಿರೋ ಒಂದು ನೋವಾಯಿತು ತಡ್ಕೊಳಕ್ಕಾಗದೆ ಅವರು ತಮ್ಮವನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತ ಹೇಳಬಹುದು. ಮತ್ತು ಇನ್ನೂ ಹಲವಾರು ಕಡೆ ನೋಡೋದಾದ್ರೆ ಇವರು ಆತ್ಮಹತ್ಯೆ ಮಾಡುವಂಥ ವ್ಯಕ್ತಿನೇ ಇರಲಿಲ್ಲ, ಮರಣೋತ್ತರ ಪರೀಕ್ಷೆ ಮಾಡ್ಬೇಕು ನೀವು ಅಂತ ಹೇಳಿ ಅವರ ಒಂದು ಸಹೋದರ ಕೂಡ ಇದನ್ನು ಒತ್ತಾಯಿಸ್ತಾ ಇದ್ದಾರೆ. ಸೊ ಈಗ ಮರಣೋತ್ತರ ಪರೀಕ್ಷೆ ಕಳಿಸಿದಾರ. ಸೊ ಮರಣೋತ್ತರ ಪರೀಕ್ಷೆ ಕಳಿಸಿದ ಮೇಲೆ ಅವ್ರು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಪ್ರೀ ಪ್ಲಾನ್ ಮಾಡ್ಯಾರ ಅಂತ ಹೇಳಿ ಗೊತ್ತಾಗ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ದುಡ್ಡಿದ್ರು, ಇಷ್ಟೆಲ್ಲ ಹಣ ಇದ್ರು, ಇಷ್ಟೆಲ್ಲ ಆಸ್ತಿ ಅಂತಸ್ತು, ಸಾಯೋ ತನಕ ಕುಂತುಂಡ್ರು ಕರಗದೇ ಇರುವಂಥ ಆಸ್ತಿ ಇದ್ರೂ ಕೂಡ ವ್ಯಕ್ತಿ ತನ್ನ ಜೀವದ ಮೇಲೆ ಆಸೆನೇ
ಭೂಮಿನೇ ಬಿಟ್ಬಿಟ್ಟು ತನ್ನ ಒಂದು ದೇಹನೇ ತ್ಯಜಿಸ್ಬಿಟ್ಟು ಈ ಲೋಕದಿಂದ ಹೋಗಿದಾನಂತಂದ್ರೆ ಇನ್ನು ಸಾಮಾನ್ಯ ಜನ ಫ್ರಸ್ಟ್ರೇಷನ್ಸ್ ಏನಾಗಬೇಕು ರೀ? ಯೋಚನೆ ಮಾಡಿ. ಅಂತಹ ಆಗರ್ಮ ಶ್ರೀಮಂತನೇ ಈಗ ಎಲ್ಲ ಒಂದು ಸಂಪತ್ತು, ದುಡ್ಡು, ಹಣ ಎಲ್ಲವನ್ನೂ ಬಿಟ್ಟು ಹೋಗಿದಾನಂತಂದ್ರೆ ವಿಚಾರ ಮಾಡ್ರಿ. ಲೈಫಲ್ಲಿ ಪೀಸ್ ಮೈಂಡ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಜೊತೆ ಇರೋರೆಲ್ಲರೂ ನೆಮ್ಮದಿಯಿಂದ ಖುಷಿಯಿಂದ ಇದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಇವರಿಗೆ ನೆಮ್ಮದಿಯ ಕೊರತೆ ಆಯಿತು ಅಥವಾ ಒಂದು ಖುಷಿಯ ಕೊರತೆ ಆಯಿತು ಏನೋ ಗೊತ್ತಿಲ್ಲ. ಇದರ ಬಗ್ಗೆ ಹೆಚ್ಚು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಪೊಲೀಸರು ಮಾಡಾಕತ್ತಾರ. ಆದರೆ ಸದ್ಯದ ಮಟ್ಟಿಗೆ ಈ ಒಂದು ಘಟನೆ ಆಗಿದ್ದು ನಿಜವಾಗ್ಲೂ ಹೇಳ್ತೀವಿ ತುಂಬ ಅಂದರೆ ತುಂಬ ಶೋಚನೀಯ ಆಗೈತಿ. ಸೊ ಇದರಿಂದ ಎಷ್ಟೋ ಒಂದು ಜನರ ಒಂದು ಆತ್ಮವಿಶ್ವಾಸ ಕುಗ್ದಂಗಾಯ್ತು. ಯಾಕಂತಂದ್ರೆ ಎಷ್ಟೋ ಜನ ಈ ಒಂದು ವ್ಯಕ್ತಿ ನೋಡಿ ಕಾನ್ಫಿಡೆಂಟ್ ತಗೊಳ್ತಾ ಇದ್ರು. ವೈಯಕ್ತಿಕ ಪರಿಸ್ಥಿತಿನ, ವೈಯಕ್ತಿಕ ಪ್ರಾಬ್ಲಮ್ಮ, ಅಥವಾ ಅವರ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಆಯಿತಾ, ಅಥವಾ ಅವರ ಸಹಪಾಠಿಗಳೊಡನೆ ಏನಾದರೂ ಆಯಿತಾ, ಏನು ಕಲಹ ಆಯಿತು ಏನು ಅಂತ ಯಾರಿಗೂ ಇನ್ನೂ ಮಟನೂ ಗೊತ್ತಿಲ್ಲ. ಸೊ ಇವಾಗ ಆಗದ ಅಂದರೆ ನಿನ್ನೆ ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನ್ಯೂಸ್ ಬಂತು. ಸೊ ಎಲ್ಲ ಕಡೆನೂ ಇದು ಹರಡಾಗತ್ತೈತಿ. ಸದ್ಯದ ಮಟ್ಟಿಗೆ ಅವರು ಸೂಸೈಡ್ ಮಾಡ್ಕೊಳ್ಳೋ ರೀಸನ್ ಏನಂತ ಗೊತ್ತಾದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಇವಾಗ ಒಬ್ಬ ವ್ಯಕ್ತಿ ಸುಮ್ಮನೆ ಸೂಸೈಡ್ ಮಾಡ್ಕೊತಿದ್ದಾನಂತಂದರೆ ಅಷ್ಟು ದೊಡ್ಡ ತನ್ನ ಜೀವವನ್ನೇ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಹೋಗಿದ್ದಾನಂತಂದ್ರೆ ಇದು ಸಾಮಾನ್ಯ ಅಲ್ವೇ ಅಲ್ಲ. ಸೊ ಅಂಥದ್ದು ಏನಾಯ್ತು ಅಂತ ಹೇಳಿ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಹತ್ತಿದ್ರೆ ಭಾಳ ಚಲೋ ಆಗ್ತೈತಿ. ಸೊ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಮತ್ತು ಇನ್ನು ಕೆಲವರು ಯಾರು ಕೂಡ ಅವರ ಮೇಲೆ ಅಸೂಯೆ ಆಯಿತು ಅಥವಾ ಏನೇ ಒಂದು ಕೆಟ್ಟ ರೀತಿ ವರ್ತನೆ ಮಾಡೋದಾಯ್ತು, ಇದೆಲ್ಲ ಒಂದು ರೀತಿ ಜೇಡರ ಬಲೆಯಾಗಿ ಕುತ್ಕೊಂಡ್ಬಿಟ್ಟೈತಿ. ಸೊ ಎಲ್ಲರ ಮೇಲೆ ಹಂತವಾಗಿ ಫ್ಯಾಮಿಲಿ ಆಗಿರ್ಬೋದು, ವೈಫ್ ಆಗಿರ್ಬೋದು, ಸನ್ ಆಗಿರ್ಬೋದು, ಸೊ ಎಲ್ಲರ ಮೇಲೂ ಕೂಡ ಇವರು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸೊ ಆದಷ್ಟು ಬೇಗ ಎಲ್ಲ ರೀತಿ ಇವರ ಒಂದು ಸಾವಿಗೆ ರೀಸನ್ ಏನಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ಆಶಿಸ್ತೀನಿ. ಸೊ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಪ್ರೇ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ದಿನಚರಿಯ ಪ್ರಚಲಿತ ಘಟನೆಗಳು ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.